ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ಬ್ಲಾಗ್ಸ್ ಎಲ್ಲ ತುಂಬ ಲೇಟ್ ಆಗ್ತಾ ಇದೆ, ತುಂಬ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ದಯವಿಟ್ಟು ಎಲ್ಲರಿಗೂ ಸಾರಿ. ನೋಡಿ, ನಾನಿವತ್ತು ಮ್ಯಾಂಗೋ ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು 2 ಮ್ಯಾಂಗೋನ ಸಿಪ್ಪೆ ಸಮೇತ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಕೊಬ್ಬರಿನ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಫುಲ್ಲು ರವೆ ತೊಗೊಂಡಿದ್ದೀನಿ. ಇದು ನಾನು ಚಿರೋಟಿ ರವೆ ತೊಗೊಂಡಿರೋದು. 4 ಪೀಸಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಮಿಕ್ಸಿ ಜಾರ್ಗೆ 4 ಏಲಕ್ಕಿ, ಆಮೇಲೆ ಸಣ್ಣಗೆ ಹಚ್ಕೊಂಡಿರೋ ಕೊಬ್ಬರಿ ಹಾಕ್ತಾಯಿದ್ದೀನಿ. ಎರಡನ್ನೂ ಫಸ್ಟ್ ರುಬ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಬೌಲಷ್ಟು ರವೆ ಹಾಕ್ತಾಯಿದ್ದೀನಿ. ರವೆ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಪುಡಿ ಆಗಿದೆ. ಇದನ್ನು ನಾವೀಗ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಕೊಬ್ಬರಿ, ಏಲಕ್ಕಿ, ರವೆ 3 ಪೌಡ್ರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮ್ಯಾಂಗೋನ ಈ ಥರ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಾವಿನ ಹಣ್ಣನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದರಲ್ಲೇ ಹಾಕಬೇಕು. ಮಾವಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕಾದ್ರೆ ನಿಮಗೆ ಸಕ್ಕರೆ ಏನಾದರೂ ಅವಶ್ಯಕತೆ ಇತ್ತಂತಂದರೆ, ನಾನಿಲ್ಲಿ ಮಕ್ಕಳಿಗೆ ಮಾಡ್ತಿರೋದಲ್ವ, ಹಂಗಾಗಿ ಒಂದು 5-6 ಸ್ಪೂನ್ ಸಕ್ಕರೆನ ಮಿಕ್ಸಿ ಒಳಗಡೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ರುಬ್ಬಿರ್ತೀರಲ್ವ, ಅದಕ್ಕೆ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ನೀರು ಹಾಕಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ಮೀಡಿಯಮು ಬೇಡ. ಚೆನ್ನಾಗಿ ಈ ಥರ ತೆಗೆಸ್ಕೋಬೇಕು. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಬ್ಯಾಟರ್ನ ರೆಡಿ ಮಾಡಿದ್ದೀನಿ ನಾನು. ಪಡ್ಡು ಹೆಂಚು ಕಾದಿದೆ. ನೋಡಿ, ಒಂದು ಸ್ವಲ್ಪ ತುಪ್ಪ ಇಲ್ಲ ಅಂತಂದರೆ ಎಣ್ಣೆನೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ಈ ಥರ ಬಿಟ್ಕೋಬೇಕು. ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಬೇಯಿಸಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು, ಜಾಸ್ತಿ ಉರಿ ಇಡಬೇಡಿ, ಸೀದೋಗುತ್ತೆ. ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ಈ ಥರ ಫ್ಲಿಪ್ ಮಾಡಬೇಕು. 2 ಕಡೆ ನೀಟಾಗಿ ಬೇಯಿಸಬೇಕು. ಇದರ ಟೇಸ್ಟು. ಸಕ್ಕರೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇರುತ್ತೆ ಈಗ, ಹಂಗಾಗಿ ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಳಿ. ಅದ್ರ ಬದಲು ನೀವು ಡೇಟ್ಸ್ನ ಹಾಲಲ್ಲಿ ನೆನೆಸ್ಬಿಟ್ಬೇಕಾದ್ರೂ ಹಾಕ್ಕೋಬೋದು, ಅದಿನ್ನೂ ಚೆನ್ನಾಗಿರುತ್ತೆ. ರೆಸಿಪಿನ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ಇದು. ಇಷ್ಟಪಡ್ತಾರೆ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ಬೋದು ಇದನ್ನು. ನೀವು ಒಂದ್ಸರಿ ಟ್ರೈ ಮಾಡಿ, ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಮಾವಿನ ಹಣ್ಣು ಪಡ್ಡು. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಥ್ಯಾಂಕ್ ಯು, ಧನ್ಯವಾದಗಳು.